ಹಾಯ್ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹಬ್ಬದ ಸ್ಪೆಷಲ್ ಖರ್ಜೂರಕಾಯಿ ಹೇಗೆ ಮಾಡೋದು ನೋಡಿಸ್ತೀನಿ. ತುಂಬ ಟೇಸ್ಟಾಗಿರುತ್ತೆ, ಮಕ್ಕಳು ತುಂಬ ಇಷ್ಟವಾಗಿ ತಿಂತಾರೆ. ತುಂಬ ಸಿಂಪಲ್ ಕೂಡ ಮಾಡೋದು. ಕ್ರಿಸ್ಪಿಯಾಗಿ ಚೆಂದಾಗಿ ಬಂದಿದೆ. ನೋಡಿ, ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ತಯಾರಿ ಹೇಗೆ ಮಾಡೋದು ನೋಡೋಣ ಬರ್ರಿ. ಒಂದು ಕಡಾಯಿ ಹಿಡ್ಕೊಂಡು ಅದರಲ್ಲೇ ಕಡಲೆ ಬೀಜ ಹಾಕೋಣ. ನೋಡಿ, 2 ಕಪ್ ಅಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, ಈ ಥರ ಫ್ರೈ ಆಗಬೇಕು. ಈ ಥರ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಂಡು ಆರೋದಕ್ಕೆ ಬಿಡೋಣ. ಇವಾಗ ನಾವು ಹಿಟ್ಟು ಕಲಿಸ್ಕೊಳ್ಳೋಣ. ನಾವು ಮೈದಾ ಹಿಟ್ಟು ಹಾಕೋಣ. ನಾನು ಮೈದಾ ಹಿಟ್ಟು 250 ಗ್ರಾಮ್ಸ್ ತೊಗೊಂಡಿದ್ದೀನಿ. ಮೈದಾ ಹಿಟ್ಟಲ್ಲೇ ಇವಾಗ ಉಪ್ಪು ಹಾಕೋಣ. ತುಪ್ಪ ಹಾಕೋಣ. ಫೋರ್ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಇವಾಗ ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನು ಹೇಗೆ ಮಿಕ್ಸ್ ಮಾಡ್ತಾ ಇದ್ದೀನೋ ಹಾಗೆ ಮಿಕ್ಸ್ ಮಾಡಿರಿ. ಆವಾಗ ತುಪ್ಪ ಎಲ್ಲ ಹಿಟ್ಟಿಗೆ ಚೆಂದಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ನೋಡಿ, ನಾವು ಕೈಯಲ್ಲಿ ಇಕ್ಕೊಂಡು ಈ ಥರ ಉಂಟೆ ಮಾಡಿದ್ರೆ ಈ ಥರ ಉಂಟೆ ಆಗ್ತಾಯಿದೆ. ನೋಡಿ, ಈ ಥರ ಇರಬೇಕು. ಇವಾಗ ನಾವು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನಾಗೆ ಕಲಿಸ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ಇವಾಗ ನಾನು ಕಲಿಸ್ಕೊಂಡಿದ್ದೀನಿ. ನಾವು ಚಪಾತಿ ಹಿಟ್ಟಿಗೆ ಹೆಂಗೆ ಕಲಿಸ್ಕೊತೀವೋ ಹಂಗೆ ಕಲಿಸ್ಕೋಬೇಕು. ಇವಾಗ ನಾನು ಇದರಲ್ಲೇ ತುಪ್ಪ ಹಾಕ್ಕೊತೀನಿ. 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಇವಾಗ ಎಲ್ಲದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗಾದಮೇಲೆ ಇವಾಗ ನಾವು ಒಂದು 15 ನಿಮಿಷ ಬಿಡೋಣ. ನೋಡಿ, ಇವಾಗ ಕಡಲೆ ಬೀಜ ಎಲ್ಲ ಆರಿದೆ ಅಲ್ಲ, ಅದನ್ನು ಹೊಟ್ಟೆಲ್ಲ ತೆಗೆದು ಬಿಡೋಣ. ನಾವು ಇವಾಗ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕೋಣ. ಹಾಕ್ಕೊಂಡು ಇವಾಗ ಇಲಾಚಿ 4 ತೊಗೊಳೋಣ. 4 ತೊಗೊಂಡು ಸೆಂಟ್ರಿಗೆ ಕಟ್ ಮಾಡ್ಕೊಂಡು ಹಾಕೋಣ. ಮೇಲೆ ಒಟ್ಟು ಬಿಡಿಸ್ಕೊಂಡು ಹಾಕೊಂಡ್ರೆ ಸಾಕು. ಇದನ್ನು ಇವಾಗ ನಾವು ಇದರಲ್ಲೇ
ಹುರಿ ಕಡಲೆ ಹಾಕೋಣ. ಇದನ್ನೆಲ್ಲ ಹಾಕಿ ಮಿಕ್ಸಿಗೆ ಹಾಕೋಣ. ನೋಡಿ ಎಲ್ಲ ಆಗಿದೆ. ಕಚ್ಚಾ ಬಚ್ಚ ಮಾಡ್ಕೋಬೇಕು. ನಾನು ಮಿಕ್ಕಿರೋದನ್ನ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಇದರಲ್ಲಿ ಬೆಲ್ಲನ ಚೆಂದಾಗಿ ಹುರಿದು ತೊಗೊಂಡಿದ್ದೀನಿ ನೋಡಿ, ಚಿಕ್ಕ ಚಿಕ್ಕದಾಗೆ. ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಇದರಲ್ಲೇ ನೀವು ಒಣಗಿರೋ ಕೊಬ್ಬರಿ ಇದ್ರೆ ಕೂಡ ಹಾಕೋಬೋದು ತುರಿದು. ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸೈಡ್ಗೆ ಇಟ್ಕೊಂಡು ಇವಾಗ ನಾವು ಹಿಟ್ಟು ಕಲಿಸ್ಕೊಂಡಿದ್ವಲ್ಲ ಅದನ್ನು ಪೂರಿಯಾಗಿ ರೌಂಡಾಗಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ಮಾಡ್ಕೊಳ್ಳೋಣ. ಎಲ್ಲದನ್ನು ಹಾಗೆ ಮಾಡಿಕೊಂಡು ಖರ್ಜೂರಕಾಯ್ದು ನಮಗೆ ಮೋಲ್ಸ್ ಬರುತ್ತಲ್ಲ ಆ ಮೌಲ್ಸ್ ತೊಗೊಳೋಣ. ನೋಡಿ ಎಷ್ಟು ತೆಳುವಾಗಿದೆ. ಇದನ್ನು ಇವಾಗ ನಾವು ಖರ್ಜೂರಕಾಯಿ ಮೌಲ್ಸಲ್ಲಿ ಹಾಕೋಣ. ಮೌಲ್ಸ್ ಹಾಕ್ಕೊಂಡು ನಮ್ಮದು ಕಡಲೆ ಬೀಜದ ಹಿಟ್ಟಿದೆಯಲ್ಲ ಅದನ್ನು ಇದರ ಸೆಂಟ್ರಲ್ಲಿ ಹಾಕ್ಕೊಂಡು ಶೇಪ್ ತೊಗೊಳೋಣ. ನೋಡಿ ಈ ಥರ ಶೇಪ್ ತೊಗೋಬೇಕು. ಅದಾದಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಇನ್ನು ಮಿಕ್ಕಿರೋ ಹಿಟ್ಟನ್ನೆಲ್ಲ ತೆಗೆದುಬಿಡಿ. ನೋಡಿ ಇವಾಗ ಹೀಗೆ ಬಂದಿದೆ. ಎಲ್ಲಾದ್ರೂ ಹೀಗೆ ಮಾಡ್ಕೊಳ್ಳಿ. ಇವಾಗ ಒಂದು ಕಡಾಯಲ್ಲಿ ಡೀಪ್ ಫ್ರೈಗೆ ಆಗೋಷ್ಟು ಆಯಿಲ್ ಹಾಕೋಣ. ಅದೆಲ್ಲ ಬಿಸಿ ಆದಮೇಲೆ ನೋಡಿ ನನಗೆ ಬಿಸಿ ಆಗಿದೆ. ಇವಾಗ ನಾನು ಖರ್ಜೂರಕಾಯಿನ ಬಿಡ್ಕೊತಾ ಇದ್ದೀನಿ. ನಾನು ಆ ಕಡಾಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ಬಿಡಿ, ತುಂಬ ಬಿಟ್ಟರೆ ಚೆನ್ನಾಗಿ ಬೇಯಲ್ಲ. ಇವಾಗ ಒಂದು ಸೈಡು ಬೇದಿದೆಯಲ್ಲ ಇನ್ನೊಂದು ಸೈಡು ಬೇಯಿಸ್ಕೊಳ್ಳೋಣ. ನಾವು ಫಸ್ಟಲ್ಲೇ ಹಾಕ್ದವಾಗ ತಿರುಗಿಸ್ಕೊತಾ ಇರಬೇಕು. ಎಲ್ಲ ತಿರುಗಿಸ್ಕೊಳ್ಳಿ ಒಂದೊಂದು ಸೈಡೆ. ನಾವು ಲೋ ಫ್ಲೇಮಲ್ಲೇ ಹಿಡ್ಕೊಂಡು ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಕ್ರಿಸ್ಪಿಯಾಗಿ ಬರಲ್ಲ ನಮಗೆ. ನೋಡಿ ಇವಾಗ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಇವಾಗ ಇದು ಬೈದಿದೆ, ನಾವು ಪ್ಲೇಟಿಗೆ ತೊಗೊಳೋಣ. ನೋಡಿ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ನೋಡಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ತುಂಬ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆಯೋ ನಮಗೆ
ಕಮೆಂಟ್ನಲ್ಲಿ ಹೇಳಿ. ನಮ್ಮ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.